ಹೆಲೋ ಆಲ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ರೆಸಿಪಿ ಬಂದು ಪಡ್ಡು. ಸೊ ಬ್ರೇಕ್ಫಾಸ್ಟ್ಗೆ ಪಡ್ಡು ಮತ್ತು ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮೊದಲಿಗೆ ಕಾಯಿ ಚಟ್ನಿ ಮಾಡೋಕ್ಕೆ ನಾನು ಇಲ್ಲೊಂದು ಮಿಕ್ಸಿ ಜಾರ್ಗೆ ಒಂದು ಹಿಡಿ ಉರ್ಗಡ್ಲೆ, ಒಂದು ಬೌಲಷ್ಟು ತೆಂಗಿನಕಾಯಿ, ಒಂದು 4-5 ಬೆಳ್ಳುಳ್ಳಿ, ಒಂದು 4-5 ಹಸಿಮೆಣಸಿನ್ಕಾಯಿ ಸುಟ್ಟಿರೋ ಅಂಥದ್ದು, ಹುರಿದಿರೋದು ಅಥವಾ ಸುಟ್ಟಿರೋದು, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಜೊತೆಗೆ ರುಚಿಗೆ ಉಪ್ಪು ಹಾಕಿ ನಾನು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಸೊ ಇವಾಗ ಕಾಯಿ ಚಟ್ನಿ ರೆಡಿಯಾಗಿದೆ. ಪಡ್ಡು ರೆಡಿ ಮಾಡೋಣ. ನಾನಿಲ್ಲಿ ಓವರ್ ನೈಟು ಅಂದರೆ ಒಂದು 4 ಅವರ್ಸ್ ನೆನೆಸಿಟ್ಟಿದ್ದಂಥ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯನ ರುಬ್ಬಿಟ್ಟಿದ್ದೆ. ಸೊ ಇದು ನೈಟ್ ರುಬ್ಬಿರೋ ಅಂಥ ಹಿಟ್ಟು. ಸೊ ಇದರಲ್ಲಿ ಒಂದು 3 ಬೌಲಷ್ಟು ಅಕ್ಕಿಗೆ 1 ಬೌಲಷ್ಟು ಉದ್ದಿನಬೇಳೆ, ಒಂದು 15-20 ಕಾಳಷ್ಟು ಮೆಂತ್ಯ ಜಾಸ್ತಿ ಹಾಕಿದ್ರೆ ಕಹಿ ಆಗುತ್ತೆ, ಬಟ್ ಅದು ತುಂಬ ತಂಪು ಅಂತ ಒಂದು ಸ್ವಲ್ಪ ಮೆಂತ್ಯ ಹಾಕ್ಕೋಬೇಕು. ಬೇಕಂದರೆ ಸ್ವಲ್ಪ ಕಡಲೆಬೇಳೆ ಕೂಡ ಮಿಕ್ಸ್ ಮಾಡಿ ಹಾಕ್ಕೋಬೋದು. ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗೂ ಅಲ್ಲ, ತುಂಬ ತರಿಯಾಗೂ ಅಲ್ಲ, ಸೊ ಮೀಡಿಯಮ್ ಇದಕ್ಕೆ ರುಬ್ಬಿರೋ ಅಂಥ ಹಿಟ್ಟು. ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ಪಡ್ಡಿಗೆ ರೆಡಿ ಮಾಡೋಣ. ಇಲ್ಲಿ ಒಂದು ಪಾತ್ರೆಯಲ್ಲಿ 4-5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ. ಸೊ ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಕಟ್ ಮಾಡಿ ಇಟ್ಕೊಂಡಿದ್ದಂಥ 1-2 ಸಣ್ಣ ಕಟ್ ಮಾಡಿರೋ ಈರುಳ್ಳಿ, ಇದನ್ನು ನೀಟಾಗಿ ಮಾಗಿಸ್ಕೋಬೇಕು. ಸೊ ಈರುಳ್ಳಿ ಕೆಂಪಾದ್ಮೇಲೆ ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡಿ ಆಫ್ ಮಾಡ್ಕೋಬೇಕು. ಸೊ ಇವಾಗ ಈರುಳ್ಳಿ ಮತ್ತು ಸೊಪ್ಪು ಎಲ್ಲ ಮಾಗಿದೆ. ಸೊ ಗ್ಯಾಸ್ ಆಫ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸಿ ಇದಕ್ಕೆ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಪಡ್ಡಿನ ಹಿಟ್ಟಿನ ಹದಕ್ಕೆ ಸರಿ ಮಾಡ್ಕೋಬೇಕು. ಸೊ ಇವಾಗ ಪಡ್ಡಿನ ಹಿಟ್ಟು ಈ ಹದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪಡ್ಡು ಮಾಡೋಣ. ಸೊ ನಾನಿಲ್ಲಿ ಐರನ್ ಕಾಸ್ಟ್ ತವ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಕಾಯಿಸಿ ಇದಕ್ಕೆ 1 ಸ್ಪೂನಲ್ಲಿ ಎಲ್ಲ ಬಿಲ್ಲೆಗೂ ಎಣ್ಣೆ ಹಾಕಿ ಪಡ್ಡಿನ ಹಿಟ್ಟನ್ನ ಇದರಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಿ 15-20 ಸೆಕೆಂಡ್ಸ್ ಹೀಗೆ ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ. ಸೊ 15-20 ಸೆಕೆಂಡ್ಸ್ ಆದಮೇಲೆ ಎಲ್ಲ ಪಡ್ಡು ಉಲ್ಟಾ ತಿರುಗಿಸಿ ಹಾಕಿ ಮತ್ತೆ ಬೇಯಿಸ್ಕೋಬೇಕು. ಸೊ ನಾನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೀನಿ, ಫ್ಲೇಮ್ ಕಮ್ಮಿ ಜಾಸ್ತಿ ಏನು ಮಾಡ್ತಾ ಇಲ್ಲ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಆಗಿದೆ ಅಂತ. ಸೊ ಇದು ಸ್ವಲ್ಪ ಬೇಕಂದರೆ ಇದ್ರ ಮೇಲ್ಗಡೆ ಇನ್ನೊಂದು ಸರಿ ಎಣ್ಣೆ ಹಾಕ್ಕೋಬೋದು, ಬೇಡ ಅಂದರೆ ಹಾಗೇನೋ ಬಿಟ್ರೂ ಅದು ಚೆನ್ನಾಗೇ ಇರುತ್ತೆ. ಸೊ ಇನ್ನೊಂದು 5-10 ಸೆಕೆಂಡ್ಸು ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟೆ ಬೇಯಿಸ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಹವೆಗೆ ಒಳಗಡೆ ಹಸಿ ಇರಲ್ಲ, ನೀಟಾಗಿ ಬೇಯುತ್ತೆ. ಸೊ ಅದಕ್ಕೆ ನಾನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತೀನಿ. ಸೊ ಇವಾಗ ಒಂದು 5-10 ಸೆಕೆಂಡ್ಸ್ ಬಿಟ್ಟಿದ್ದೆ. ಸೊ ನೋಡ್ತಿರ್ಬೋದು ಎಲ್ಲ ನೀಟಾಗಿ ಹೇಗೆ ಬೆಂದಿದೆ ಅಂತ. ನಾವು ಫ್ಲೇಮ್ನ ಕಮ್ಮಿ ಜಾಸ್ತಿ ಮಾಡ್ಕೊಂಡು ಕೂಡ ಹಾಕ್ಬೋದು. ಇನ್ ಕೇಸ್ ಏನಾದರೂ ತವ ಹಳೇದಾಗಿದ್ದರೆ ಸೆಂಟ್ರಲ್ ಮಾತ್ರ ಬೇಗ ಬೇಯುತ್ತೆ, ಆ ಕಡೆ ಈ ಕಡೆ ಅದು ರೋಸ್ಟ್ ಆಗಲ್ಲ. ಸೊ ಅಂಥ ಟೈಮಲ್ಲಿ ಸ್ವಲ್ಪ ಕಮ್ಮಿ ಜಾಸ್ತಿ ಮಾಡಿ ಕೂಡ ಹಾಕ್ಕೋಬೋದು. ಇವಾಗ ಪಡ್ಡು ಕೂಡ ರೆಡಿಯಾಗಿದೆ. ಸೊ ಇವಾಗ ಪಡ್ಡು ಜೊತೆ ಕಾಯಿ ಚಟ್ನಿ ರೆಡಿಯಾಗಿದೆ. ಸೊ ನೀವು ನೋಡ್ತಿರ್ಬೋದು ಒಳಗಡೆ ಎಲ್ಲ ನೋಡಿ ಹಸಿ ಇಲ್ಲ, ಎಷ್ಟು ನೀಟಾಗಿ ಬೆಂದಿದೆ ಅಂತ. ಸೊ ನೀವು ಹೀಗೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಅಥವಾ ಬೇರೆ ಎಕ್ಸ್ಟ್ರಾ ಪಡ್ಡುಗೆ ಈಗ ಕ್ಯಾರೆಟ್ ತುರಿ ಎಲ್ಲ ಹಾಕಿ ಮಾಡ್ತಾರೆ. ಇನ್ನು ಬೇರೆ ಏನಾದರೂ ಡಿಫ್ರೆಂಟಾಗಿ ಮಾಡೋದಿದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಕೂಡ ಮತ್ತೆ ಟ್ರೈ ಮಾಡ್ತೀನಿ. ಹಾಗೆ ಈಗ ಈ ಥರ ರೆಸಿಪೀಸ್ ಎಲ್ಲ ಮಾಡಿದಾಗ ಮನೇಲಿ ಒಬ್ಬೊಬ್ಬರು ಪ್ರೋಟೀನ್ ಬೇಕು ಅಂತಲೂ ಇರ್ತಾರಲ್ವಾ. ಸೊ ಇವಾಗ ನನ್ನ ಮನೇಲೂ ಅಷ್ಟೇ, ನನ್ನ ಹಸ್ಬೆಂಡು ಏನೇ ಫುಡ್ ರೆಡಿ ಮಾಡಿದ್ರೂ ಪ್ರೋಟೀನ್ ಅಂತಾರೆ. ಸೊ ಇವತ್ತು ಅದಕ್ಕೆ ನಾನು ಈ ಪಡ್ಡು ಮತ್ತು ಚಟ್ನಿ ಜೊತೆ ಸಿಂಪಲ್ಲಾಗಿ ಇನ್ನೊಂದು ರೆಸಿಪಿ, ಅಂದರೆ ಸಿಂಪಲ್ ಸ್ನ್ಯಾಕ್ಸ್ ಥರನೇ ರೆಡಿ ಮಾಡಿರೋದು. ಇದು ಹಸಿ ಕಡಲೆ ಬೀಜ ಅಥವಾ ಶೇಂಗಾ ಬೀಜ ಏನು ಹೇಳ್ತೀವಿ, ನಾರ್ಮಲ್ ಅಂಗಡಿಯಲ್ಲಿ ತಂದಿದ್ದಂಥ ಶೇಂಗಾ ಬೀಜನ ಓವರ್ ನೈಟ್ ಸೋಕ್ ಮಾಡಿ ಬೆಳಗ್ಗೆ ಬೇಯಿಸಿ ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಉಪ್ಪು ಸೇರಿಸಿದ್ದೀನಿ. ಸೊ ಇವಾಗ ಒಂದು ಹೆಲ್ದಿ ರೆಸಿಪಿ ರೆಡಿಯಾಗಿದೆ. ಇನ್ನು ಮತ್ತೆ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ.